ಕಾನ್ಸ್ಪಿರಸಿ ಏನಾದರೂ ಇರಬಹುದಾ ಅಂತ ಹೇಳ್ತಾರೆ. ಇನ್ನು ಹರಿಯಾಣದಲ್ಲಿ 8900 ಕೆಜಿಯಷ್ಟು ಸ್ಫೋಟಕ ಪತ್ತೆಯಾಗುತ್ತೆ. ಸಂಜೆ ರಾಷ್ಟ್ರ ರಾಜಧಾನಿಯಲ್ಲಿ ಈ ರೀತಿಯಾಗೊಂದು ಸ್ಫೋಟ ಆಗುತ್ತೆ. 6:55 ಎಕ್ಸಾಕ್ಟ್ ಟೈಮ್ ಗೊತ್ತಾಗ್ತಾ ಇದೆ. ಇದೇ ಸ್ಫೋಟ 9 ಜನರನ್ನ ಬಲಿ ಪಡೆಯುತ್ತೆ. ಈ ಘಟನೆಗೆ ಏನ್ ಕಾರಣ? ಭೀಕರ ರಕ್ತಪಾತದ ಹಿಂದೆ ಉಗ್ರರ ಕೈವಾಡ ಇದೆಯಾ? ಇವೆಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. उग्र दाली ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಅಧಿಕಾರಿಗಳು ಖಚಿತ ಮಾಹಿತಿ ಕೊಟ್ಟಿಲ್ಲ. 6:52 पे एक यहाँ पे रेड लाइट पे एक स्लो मूविंग व्हीकल जो रेड लाइट की तरफ आके रुका था, उसमें एक ये एक्सप्लोजन हुआ है. उस वक्त गाड़ी के अंदर जो पैसेंजर्स उसके अंदर ही थे और इस एक्सप्लोजन से जो है आसपास की गाड़ियों में भी क्षति हुई. जैसे ही इसकी खबर मिली, हम सारी एजेंसीज जो है दिल्ली पुलिस, FSL, NIA, NSG, उनकी तरीके से इस जो है एक्सप्लोजन के बारे में जांच की जा रही है और जल्दी ही इसका आकलन करके इसका जो भी रिजल्ट निकलेगा वो आपको बताया जाएगा. इस इंसिडेंट में कुछ लोग को इंजरीज भी आई हैं और कुछ लोगों की डेथ भी हुई है. तो वो अभी हालात का जायजा लिया जा रहा है और एग्जैक्ट फिगर्स जो हैं आपको कुछ ही देर में बता दी जाएंगी. और सिचुएशन को रेगुलरली मॉनिटर किया जा रहा है और गृह मंत्री जी भी जो है उनसे रेगुलरली उनका फ़ोन भी आया था, उनको रेगुलरली ब्रीफ किया जा रहा है और उनको टाइम टू टाइम पूरी सूचना दी जा रही है और आगे जैसे भी हालात होंगे जो भी नतीजा निकलेगा आपको बताया जाएगा. अभी इसको आकलन किया जा रहा है. ಅಧಿಕಾರಿಗಳ ಮಾತು ಇನ್ನು ಕೂಡ ತನಿಖೆಯನ್ನು ನಡೆಸ್ತಾ ಇದೀವಿ ಅನ್ನುವಂಥದ್ದನ್ನ ಹೇಳಿದ್ರು. ನೋಡಿ, ಇಲ್ಲಿ ಒಬ್ಬ ಪ್ರತ್ಯಕ್ಷದರ್ಶಿ ಹೇಳಿದ್ರು, ಒಬ್ಬ ಆಟೋ ಡ್ರೈವರ್ ಝೀಶಾನ್ ಅಂತ ಹೇಳಿ, ಆತ ಆ ಕಾರ್ನ ಹಿಂದೆನೆ ನಿಂತಿದ್ದಂತೆ ಆಟೋದಲ್ಲಿ. ಆ ಬ್ಲಾಸ್ಟ್ ಏನಾಯ್ತು, ಆ ಕಾರು ಸ್ವಿಫ್ಟ್ ಡಿಸೈರ್ ಕಾರ್ ಅನ್ನುವಂಥದ್ದನ್ನ ಆತ ಮಾಹಿತಿ ನೀಡಿದ್ದಾನೆ. ರೆಡ್ ಲೈಟ್ ಆನ್ ಆದ ತಕ್ಷಣ ಆ ಕಾರ್ ಅಲ್ಲಿ ಹೋಗಿ ನಿಂತ್ಕೊಳ್ತು. ಅದರ ಹಿಂದೆ ಸಾಕಷ್ಟು ವೆಹಿಕಲ್ಗಳು ಲೈನ್ ಆಗಿ ನಿಂತಿದ್ವು. ಇದು ರೆಡ್ ಫೋರ್ಟ್ ಬಳಿ ಇರುವಂತಹ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ 1 ಬಳಿ ಆದಂತಹ ಒಂದು ದುರ್ಘಟನೆ. ಯಾವಾಗ ಈ ಒಂದು ಸ್ಫೋಟ ಆಯಿತು, ಅದರ ಸ್ಫೋಟದ ತೀವ್ರತೆ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ ಅಕ್ಕಪಕ್ಕದ ವಾಹನಗಳು ಕೂಡ ಛಿದ್ರ ಆದವು, ಜೊತೆಗೆ ಬೆಂಕಿ ಕೂಡ ಹತ್ಕೊಳ್ತು. ಅದರ ಹಿಂದೆನೆ ನಿಂತಿದ್ದಂತಹ ಒಬ್ಬ ಆಟೋ ಡ್ರೈವರ್ ಝೀಶಾನ್, ಆತ ಕೂಡ ಇಂಜೋರ್ಡ್ ಆಗಿದ್ದಾನೆ. ಆತ ಈಗ ಹೇಳಿರೋ ಪ್ರಕಾರ ನನ್ನ ಆಟೋ ಮುಂದೆ ಒಂದು ಕಾರ್ ಬಂದು ನಿಂತಿತ್ತು, ಅದೇ ಕಾರ್ನಲ್ಲಿ ಬ್ಲಾಸ್ಟ್ ಆಯಿತು. ಇದು ಸ್ವಿಫ್ಟ್ ಡಿಸೈರ್ ಕಾರ್ ಅನ್ನುವಂಥದ್ದನ್ನ ಆತ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಸೊ ಈಗ ಆ ಬ್ಲಾಸ್ಟ್ ಆಗಿರುವಂತಹ ಒಂದು ಕಾರ್ನಲ್ಲಿ ಇದ್ದಂತಹ ಪ್ರಯಾಣಿಕರು ಏನಿದ್ರು ಅವರೆಲ್ಲರೂ ಕೂಡ ಮೃತಪಟ್ಟಿದ್ದಾರಾ ಅಥವಾ ಅವರಲ್ಲಿ ಯಾರಾದರೂ ಇಂಜೂರ್ಡ್ ಆಗಿ ಆಸ್ಪತ್ರೆಯಲ್ಲಿದ್ದಾರಾ, ಅದೆಲ್ಲವನ್ನೂ ಕೂಡ ಈಗ ನೋಡ್ತಾ ಇದ್ದಾರೆ. ಜೊತೆಗೆ ಆ ಸ್ವಿಫ್ಟ್ ಡಿಸೈರ್ ಕಾರ್ನ ಅವಶೇಷಗಳನ್ನು ಕೂಡ ಈಗ ಕಲೆ ಹಾಕ್ತಾ ಇದೆ FSL ಟೀಮ್. ಸೊ ಏನ್ ಬ್ಲಾಸ್ಟ್ ಇರಬಹುದು ಅಂತ ಪ್ರಾಥಮಿಕವಾಗಿ ಹೇಳಿದ್ದು ಇದೊಂದು CNG ಬ್ಲಾಸ್ಟ್ ಇರಬಹುದು ಅಂತ ಹೇಳಿ. ಆದ್ರೆ ತೀವ್ರತೆಯನ್ನ ನೋಡ್ತಾ ಇದ್ರೆ ಇದು ಖಂಡಿತ CNG ಬ್ಲಾಸ್ಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವೊಂದಷ್ಟು ಜನ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ವಿ ಡೋಂಟ್ ನೋ, ಯಾಕಂದ್ರೆ ಇನ್ನೂ ಕೂಡ ತನಿಖಾ ತಂಡಗಳು ಯಾವುದನ್ನು ಕೂಡ ಕನ್ಫರ್ಮ್ ಮಾಡಿಲ್ಲ. ಸೊ ಈಗಾಗಲೇ ಗೃಹ ಮಂತ್ರಿಯವರಿಗೂ ಕೂಡ ಸೂಚನೆ ಹೋಗಿದೆ. ಘಟನೆ ಮಾಹಿತಿಯನ್ನ ಕ್ಷಣಕ್ಕೂ ಕೂಡ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಈಗ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅವರು ಕೂಡ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಎಲ್ಲಾ ತನಿಖಾ ತಂಡಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿವೆ ಅನ್ನುವಂಥದ್ದನ್ನ ಕೂಡ ಹಿರಿಯ ಅಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ. ಸೊ ಗೃಹ ಮಂತ್ರಿಯವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ ಈ ಘಟನೆ ಬಗ್ಗೆ ಎಲ್ಲರೂ ಒಬ್ಬೊಬ್ಬರಾಗೆ ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಮಾಜಿ CM ಅರವಿಂದ್ ಕೇಜ್ರಿವಾಲ್ ಕೂಡ ರಿಯಾಕ್ಟ್ ಮಾಡಿದ್ರು. ಇದೊಂದು ತುಂಬಾ ದುರದೃಷ್ಟಕರವಾದಂತಹ ಒಂದು ಘಟನೆ. ಒಂದು ವೇಳೆ ಏನಾದರೂ ಇದರಲ್ಲಿ ಕಾನ್ಸ್ಪಿರಸಿ ಇದೆಯಾ, ಷಡ್ಯಂತ್ರದ ಭಾಗ ಇದಾಗಿರಬಹುದಾ ಅನ್ನುವಂಥದ್ದನ್ನ ಕೂಡ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೇನಾದ್ರೂ ಆದ್ರೆ ಮುಂದೆ ದೆಹಲಿಗೆ ಕಾದಿರುವಂತಹ ಒಂದು ಗಂಡಾಂತರದ ಮುನ್ಸೂಚನೆ ಇದಾಗಿರಬಹುದಾ ಅನ್ನುವಂಥದ್ದನ್ನ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಇದರ ತನಿಖೆ ಆಗಬೇಕು ಅನ್ನುವಂಥದ್ದನ್ನ ಕೂಡ ಅವರು ಆಗ್ರಹಿಸಿದ್ದಾರೆ. ಬಟ್ ಅಧಿಕಾರಿಗಳು ಈ ಹಂತದಲ್ಲಿ ಏನು ಹೇಳೋದಕ್ಕೆ ಬರೋದಿಲ್ಲ, ಇನ್ ಡೀಟೇಲ್ ಆಗಿ ಏನು ಬ್ರೀಫ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೋಮ್ ಮಿನಿಸ್ಟರ್ ಕಾಲ್ ಮಾಡಿದಾಗ ಇಲ್ಲಿ ಏನ್ ಮಾಹಿತಿಯನ್ನ ಕಲೆ ಹಾಕಿದೀವಿ ಅದನ್ನ ಅವ್ರಿಗೆ ನಾವು ಬ್ರೀಫ್ ಮಾಡ್ತಾ ಇದ್ದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. स्लो मूविंग व्हीकल जो रेड लाइट की तरफ आके रुका था, उसमें एक ये एक्सप्लोजन हुआ है. उस वक्त गाड़ी के अंदर जो पैसेंजर्स उसके अंदर ही थे और इस एक्सप्लोजन से जो है आसपास की गाड़ियों में भी क्षति हुई. जैसे ही इसकी खबर मिली, हम सारी एजेंसीज जो है दिल्ली पुलिस, FSL, NIA, NSG, उनकी जाकर ये धमाका जो पार्ट्स हैं वो आपको इस मार्केट के अंदर देखिए, एक बार हरीश मार्केट भी दिखा दीजिए. ये मार्केट है, यहाँ आके अंदर मार्केट पड़ा है. तगड़ा धमाका हुआ है कि पूरी मार्केट काफी है, बहुत बड़ा धमाका हुआ है. ನಮ್ಮ
TV9 ಭಾರತ್ ವರ್ಷ ಪ್ರತಿನಿಧಿ ಅಲ್ಲಿನ ಸಿಚುವೇಶನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅಂದ್ರೆ ಒಂದು ಕಡೆ ಏನು ಬ್ಲಾಸ್ಟ್ ಆಯಿತು, ಈ ಒಂದು ಕಾರು ಸ್ಫೋಟ ಸಂಭವಿಸಿತು, ಅದಾದ ನಂತರ ಹೊತ್ಕೊಂಡಂತಹ ಬೆಂಕಿ, ಅಲ್ಲಿಂದ ಆ ಜಾಗದಿಂದ ಹಲವಾರು ಮೀಟರ್ಗಳ ದೂರದವರೆಗೂ ಕೂಡ ಅದರ ಅವಶೇಷಗಳು ಅಲ್ಲಿ ಬಿದ್ದಿದ್ದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಜೊತೆಗೆ ಅಲ್ಲಿ ಅಷ್ಟು ಸಾಕಷ್ಟು ಮೀಟರ್ಗಳ ದೂರದಲ್ಲೂ ಇದ್ದಂತಹ ವಾಹನಗಳ ಗಾಜುಗಳು ಪುಡಿ ಆದವು. ಜೊತೆಗೆ ಬಿಲ್ಡಿಂಗ್ ಕೂಡ ಅಲ್ಲಿ ಅಲುಗಾಡಿತ್ತು. ನೋಡಿ, ಎಲ್ಲ ತನಿಖಾ ತಂಡಗಳು ಈಗಾಗಲೇ ಸ್ಥಳಕ್ಕೆ ಬಂದಿವೆ, ಕೂಡ ಈಗಾಗಲೇ ಪರಿಶೀಲನೆಯನ್ನ ನಡೆಸ್ತಾ ಇವೆ. ನೋಡಿ, ಡೆಲ್ಲಿ ಪೊಲೀಸ್ ಕ್ರೈಮ್ ಬ್ರಾಂಚ್ ಈಗಾಗಲೇ ಸ್ಥಳಕ್ಕೆ ಬಂದಿರುವಂತಹ ಡೆಲ್ಲಿ ಪೊಲೀಸ್ ಕ್ರೈಮ್ ಬ್ರಾಂಚ್ ಕೂಡ, ಜೊತೆಗೆ FSLನ ಟೀಮ್, ಬಾಂಬ್ ನಿಷ್ಕ್ರಿಯ ದಳ ಎಲ್ಲವೂ ಕೂಡ ಈಗ ಸ್ಥಳಕ್ಕೆ ಬಂದಿವೆ. ಯಾಕಂದರೆ ಇದು ಕೇವಲ ಒಂದು ಕಾರ್ನಲ್ಲಿ ಏನಾದರೂ ಸ್ಫೋಟಕಗಳನ್ನು ಇಟ್ಟು ಉಡಾಯಿಸುವಂತಹ ತಂತ್ರ ಆಗಿತ್ತಾ, ಅಥವಾ ಬೇರೆ ಏನಾದರೂ ಇದು ಅಚಾನಕ್ ಆಗಿ ಆಕ್ಸಿಡೆಂಟಲಿ ಆಗಿರುವಂತಹ ಒಂದು ಬ್ಲಾಸ್ಟ್, ಇದೆಲ್ಲ ಆ್ಯಂಗಲ್ನಲ್ಲೂ ಕೂಡ ಇನ್ನೂ ತನಿಖೆ ನಡೀತಾ ಇದೆ. ಎಕ್ಸಾಕ್ಟ್ ಆಗಿ ಕಾಂಕ್ರೀಟ್ ಆಗಿ ಇದೇ ಕಾರಣ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇದಕ್ಕೆ ತಾಳೆ ಹಾಕ್ತಾ ಹೋದ್ರೆ ನಾವು ಇತ್ತೀಚೆಗಷ್ಟೇ ನಿನ್ನೆ ಮಾತ್ರ ವಶಪಡಿಸ್ಕೊಂಡಂತಹ ಒಂದಷ್ಟು ಸ್ಫೋಟಕಗಳು, ಸೊ ಈ ಸ್ಫೋಟಕ ಸಿಗುತ್ತೆ, ಅದರ ಬೆನ್ನಲ್ಲೇ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇರಬಹುದಾ ಅನ್ನುವಂಥದ್ರ ಬಗ್ಗೆ ಕೂಡ ಆ ಆಂಗಲ್ನಲ್ಲಿ ಆ ಲಿಂಕ್ ಅನ್ನ ಕೂಡ ಈಗಾಗಲೇ ಎಕ್ಸ್ಪ್ಲೋರ್ ಮಾಡಲಾಗ್ತಾ ಇದೆ. ಬಟ್ ಯಾವುದು ಇನ್ನೂ ಕೂಡ ಖಚಿತವಾಗಿಲ್ಲ ಈ ಬ್ಲಾಸ್ಟ್ಗೆ ಕಾರಣ ಏನು ಅಂತ ಹೇಳಿ. ಲೇಟೆಸ್ಟ್ ಅಪ್ಡೇಟ್ಸ್ ಏನಂತ ಹೇಳಿದ್ರೆ, ಸದ್ಯಕ್ಕೀಗ ಕೆಂಪುಕೋಟೆಯ ಬಳಿ ಇರುವಂತಹ ಮೆಟ್ರೋ ಸ್ಟೇಷನ್ ಅಲ್ಲಿ ಆದಂತಹ ಬ್ಲಾಸ್ಟ್, ದೆಹಲಿಯಲ್ಲಿ ಏನು ಸ್ಫೋಟ ಬೆನ್ನಲ್ಲಿ, ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಅಲರ್ಟ್ನಲ್ಲಿರುವಂತೆ ಪೊಲೀಸ್ ಆಯುಕ್ತರು ಕೂಡ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೂಡಲೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಸ್ತು ಹೆಚ್ಚು ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಲಾಡ್ಜ್ಗಳನ್ನು ತಪಾಸಣೆ ಮಾಡಿ ಯಾರಾದರೂ ಅನ್ಐಡೆಂಟಿಫೈಡ್ ವ್ಯಕ್ತಿಗಳು ಯಾರಾದರೂ ಇದ್ದಾರಾ, ಬೇರೆ ಫೇಕ್ ಐಡಿಗಳನ್ನು ಇಟ್ಕೊಂಡು ಯಾರಾದರೂ ಇಲ್ಲಿ ಸ್ಟೇ ಮಾಡಿದಾರಾ, ಅದೆಲ್ಲವೂ ಕೂಡ ಈಗ ಅಬ್ಸರ್ವ್ ಮಾಡಿ ಅನುಮಾನಾಸ್ಪದವಾಗಿ ಯಾರಾದರೂ ವ್ಯಕ್ತಿಗಳು ಓಡಾಡ್ತಾ ಇದ್ರೆ, ಯಾವುದಾದ್ರೂ ವಸ್ತುಗಳನ್ನು ಎಲ್ಲಾದರೂ ಅನುಮಾನಾಸ್ಪದವಾಗಿ ಇಟ್ಟು ಹೋಗಿದ್ರೆ ದಯವಿಟ್ಟು ಯಾರು ಅಂಥ ವಸ್ತುಗಳನ್ನು ಮುಟ್ಟೋಕೆ ಹೋಗ್ಬೇಡಿ, ತಕ್ಷಣಕ್ಕೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಹೆಚ್ಚಿನ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇದ್ದ ಹಾಗೆ ಲಾಸ್ಟ್ ಟೈಮ್ ಕೂಡ ಸಮ್ ಇಯರ್ಸ್ ಬ್ಯಾಕ್ ನಾವು ನೋಡಿದ್ರೆ ಡೆಲ್ಲಿಲಿ, ಅದಾದ ನಂತರ ಅಹಮದಾಬಾದ್ನಲ್ಲಿ ಆದಂತಹ ಒಂದಷ್ಟು ಈ ಥರದ ಘಟನೆಗಳು, ಅದಾದ್ಮೇಲೆ ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಘಟನೆಗಳು ಜರುಗಿದ್ದು. ನೋಡಿ, ನಮ್ಮ ಪ್ರತಿನಿಧಿ, ಭಾರತ ವರ್ಷ ಪ್ರತಿನಿಧಿ ಅಲ್ಲಿಂದ ವಿವರಿಸ್ತಾ ಇದ್ದಾರೆ, ನೋಡ. उधर ब्लास्ट हुआ, ये टूटा, वो नहीं टूटा. ध्यान में रखते उधर जाओ. ಘಟನೆ ಆಯ್ತಲ್ಲ, ಬ್ಲಾಸ್ಟ್ ಆಯ್ತಲ್ಲ, ಕಾರ್ ಬ್ಲಾಸ್ಟ್ ಆಗಿದ್ದು, ಬೆಂಕಿ ಹೊತ್ಕೊಂಡಿದ್ದು, ಅಲ್ಲಿಂದ 10 ಮೀಟರ್ ದೂರದಲ್ಲಿರುವಂತಹ ಒಂದು ಮಾರ್ಕೆಟ್ ಪ್ರದೇಶ. ಆ ಮಾರ್ಕೆಟ್ ಪ್ರದೇಶದಲ್ಲಿ ಇರುವಂತಹ ಕೆಲವೊಂದಷ್ಟು ಅಂಗಡಿಗಳು ಅಲುಗಾಡಿದ್ದು, ಅಲ್ಲಿದ್ದಂತಹ ಬಿಲ್ಡಿಂಗ್ಗಳು ಅಲುಗಾಡಿದ್ದು, ಜೊತೆಗೆ ಅಲ್ಲಿದ್ದಂತಹ ಬಿಲ್ಡಿಂಗ್ನ ಗಾಜುಗಳು ಪುಡಿ ಆಗಿದ್ದು, ಇದೆಲ್ಲವನ್ನು ಕೂಡ ಈಗ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ, ನಮ್ಮ ಭಾರತ ವರ್ಷನ ರಿಪೋರ್ಟ್. ಸೊ ಅಂದ್ರೆ ಆ ಘಟನೆಯ ತೀವ್ರತೆ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿ, ಆ ಘಟನೆ, ಆ ಒಂದು ಬ್ಲಾಸ್ಟ್ ಏನ್ ನಡೀತು, ಕಾರಣ ಒಂದು ಸ್ಫೋಟ ಪ್ರಕರಣ ಏನ್ ನಡೀತು, ಅಲ್ಲಿಂದ 10 ಮೀಟರ್ ದೂರ ಇರುವಂತಹ ಬಿಲ್ಡಿಂಗ್ಗಳಿಗೂ ಕೂಡ ಜಖಮ್ ಆಗಿದೆ. 10 ಮೀಟರ್ ದೂರ ಇದ್ದಂತಹ ವೆಹಿಕಲ್ಗಳ ಗಾಜುಗಳು ಪುಡಿ ಆಗತ್ತೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ತೀವ್ರತೆ ಇತ್ತು ಅನ್ನುವಂಥದ್ದು ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳ್ತಾ ಇದ್ರು, ಸೌಂಡ್ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಿ.